ಇವತ್ತೊಂದು ಈದ್ ಡೇ ವ್ಲಾಗ್ ಸಣ್ಣದಿರುವಾಗಿನಿಂದ ಇವಾಗಿನವರೆಗೂ ತುಂಬ ಎಕ್ಸೈಟ್ಮೆಂಟಿನಿಂದ ಹೇಳೋದು ಒಳ್ಳೆಯ ಫುಡ್, ಒಳ್ಳೆಯ ವಸ್ತ್ರ ಮತ್ತು ಕೈಗೆ ಹಾಕಿದಂತಹ ಮೆಹಂದಿ ಇದನ್ನೆಲ್ಲ ನೋಡ್ಕೊಂಡು ಹೇಳುವಂತಹ ಒಂದು ಸ್ಪೆಷಲ್ ಡೇ. ಮೊದಲಿಗೆ ನನಗೆ ನೈಕಾದಿಂದ ಒಂದು ಆರ್ಡರ್ ಡೆಲಿವರಿ ಆಗಿತ್ತು. ಇದು ನನಗೆ ನಿನ್ನೆ ಡೆಲಿವರಿ ಆಗಿತ್ತು. ನಾನು ನಿನ್ನೆ ಅನ್ಬಾಕ್ಸಿಂಗ್ ಮಾಡಿದ್ದೆ. ನಾನು ಇದರೊಟ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಹೇರನ್ನು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಅದರಿಂದ ನಾನಿವಾಗ ಈ ಲಾರೆಲ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಾವು ಹೇರ್ ಟ್ರೀಟ್ಮೆಂಟ್ ಮಾಡಿದವರು ಮಾತ್ರ ಯೂಸ್ ಮಾಡುವಂತಹ ಪ್ರಾಡಕ್ಟ್. ಮತ್ತು ಈ ಡಾಟ್ ಆ್ಯಂಡ್ ಕಿಯ ಫೇಸ್ ವಾಶ್ ಇದು ನಾನು 3rd ಟೈಮ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಲಾರೆಲ್ ಪ್ರಾಡಕ್ಟನ್ನೇ ಯೂಸ್ ಮಾಡ್ತಾ ಇರೋದು. ಆದರೆ ನಾನು ನಿಮಗೆ ಮೊದಲಿಗೆ ತೋರಿಸಿದ್ದು ನಾವು ಟ್ರೀಟ್ಮೆಂಟ್ ಮಾಡುವಾಗ ನಮಗೆ ಪಾರ್ಲರ್ನಿಂದ ಸಜೆಸ್ಟ್ ಮಾಡ್ತಾರೆ. ಅದು ನಾನು ಆಲ್ರೆಡಿ ಯೂಸ್ ಮಾಡೋದು ಇದು ನನಗೆ ಇದರೊಟ್ಟಿಗೆ ಫ್ರೀಯಾಗಿ ಸಿಕ್ಕಿದ್ದು. ನಾನು ಆಲ್ರೆಡಿ ಇದರಲ್ಲಿ ತುಂಬ ಸಲ ಆರ್ಡರ್ ಮಾಡಿದ್ದೆ. ಅದ ಕಾರಣ ಆಗಿರ್ಬೋದು ನನಗೆ ಇದರೊಟ್ಟಿಗೆ ಫ್ರೀಯಾಗಿ ಸಿಕ್ಕಿದ್ದು. ನಾನು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡುವಾಗ ಸೆಕೆಂಡ್ ಆಪ್ಷನ್ ಆಗಿ ಯೂಸ್ ಮಾಡಿದಂತಹ ಪ್ರಾಡಕ್ಟ್ ಆವಾಗ ನನಗೆ ಇಷ್ಟ ಆಗಿತ್ತು. ಹಾಗೆ ಅದನ್ನೇ ಕಂಟಿನ್ಯೂ ಮಾಡಿದ್ದು. ಇವತ್ತು ನಮಗೆ ಇದು ಸ್ಪೆಷಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಚಿಕನ್ ಕರಿ. ಇದು ನಾವು ತುಂಬ ವರ್ಷದಿಂದ ಹೀಗೆ ಇದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾನು ಮತ್ತೆ ಕೂತ್ಕೊಂಡು ನನ್ನ ಮೆಹಂದಿಯನ್ನು ನೋಡಿದೆ. ಅದಾದಮೇಲೆ ನಾನು ಫ್ರೆಶ್ ಆಗೋದಕ್ಕೆ ಹೋದೆ. ಇದು ನಾವು ಟ್ರೀಟ್ಮೆಂಟ್ ಮಾಡುವಾಗ ನಾವು ಯಾವ ರೀತಿ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಅದಕ್ಕೆ ಮ್ಯಾಚ್ ಆಗುವಂತಹ ಪ್ರಾಡಕ್ಟನ್ನು ಅವರು ಸಜೆಸ್ಟ್ ಮಾಡ್ತಾರೆ. ಆವಾಗ ನನಗೆ ಸಜೆಸ್ಟ್ ಮಾಡಿದಂತಹ ಪ್ರಾಡಕ್ಟ್ ಇದೆ. ನಾವು ಟ್ರೀಟ್ಮೆಂಟ್ ಮಾಡಿದ ಹೇರಿಗೆ ಕಂಡೀಷ್ನರ್ ಮಸ್ಟಾಗಿ ಯೂಸ್ ಮಾಡಬೇಕು ನಮ್ಮ ಹೇರನ್ನು ಅದೇ ರೀತಿ ಮೇಂಟೈನ್ ಮಾಡಲಿಕ್ಕೆ. ಮತ್ತು ಇದು ನನ್ನ ಫೇವ್ರೆಟ್ ಫೇಸ್ ವಾಶ್. ನಾನು 3rd ಟೈಮ್ ಆಗಿ ಇದನ್ನು ಆರ್ಡರ್ ಮಾಡ್ತಾ ಇದ್ದೀನಿ. ಮತ್ತು ಫ್ರೆಶ್ ಆಗಿ ಬಂದಮೇಲೆ ಇವತ್ತಿನ ಸ್ಪೆಷಲ್ ಡ್ರಿಂಕ್ಸನ್ನು ಕೊಟ್ಕೊಂಡೆ. ಆವಾಗ ನಮಗೆ ಇವತ್ತು ಇದು ಸ್ಪೆಷಲ್ ಲಂಚ್ ರೆಡಿ ಆಗ್ತಾ ಇತ್ತು. ಇವತ್ತು ನಮಗೆ ಲಂಚ್ಗೆ ಚಿಕನ್ ಮಂದಿ. ಆವಾಗ ಸಣ್ಣದಾಗಿ ಮಳೆ ಬರಲಿಕ್ಕೆ ಶುರುವಾಯಿತು. ಆವಾಗಲೇ ನಿಂತಿತ್ತು, ಸ್ವಲ್ಪ ಮಳೆ ಬಂದದ್ದು. ಅದಾದಮೇಲೆ ನಾನು ಲಂಚ್ ರೆಡಿಯಾಗಿತ್ತು, ಹಾಗೆ ಲಂಚನ್ನು ಮಾಡಿಕೊಂಡೆ. ಲಂಚ್ ಮಾಡಿದ ಮೇಲೆ ಸ್ವಲ್ಪ ಸ್ವೀಟನ್ನು ಕೂಡ ತಿಂದ್ಕೊಂಡೆ. ಈದ್ ಡೇ ದಿವಸ ನಮ್ಮ ಮನೆಯಲ್ಲಿ ಯಾವಾಗಲೂ ತುಂಬ ಸ್ವೀಟ್ಸ್ ಇರ್ತದೆ, ಯಾಕೆಂದರೆ ಗೆಸ್ಟ್ಗಳು ಬರ್ತಾನೆ ಇರ್ತಾರೆ.